ಎಲ್ರಿಗೂ ನಮಸ್ಕಾರ. ವಿದ್ಯಾಚೇತನದಲ್ಲಿ ಸ್ವಲ್ಪ ಗೊಂದಲಗಳಿದೆ ಡೇಸಲ್ಲಿ ಅಂತಕ್ಕಂಥದ್ದನ್ನು ಕೆಲವರು ಹೇಳಿದರು. ಹಾಗಾಗಿ ಇದು ಒಂದು ಕ್ಲಾರಿಫೈ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಅಧಿಕೃತ ಆದೇಶಗಳು ಆಗಿಲ್ಲ. ಆದರೆ ನಮ್ಮ ಒಂದು ಅನುಕೂಲಕ್ಕೆ ಅಥವಾ ದಿನಗಳ ಹೊಂದಾಣಿಕೆಯ ಸಲುವಾಗಿ ಚಟುವಟಿಕೆಗಳು ಸರಿಯಾಗಿ ನಡಿಬೇಕು ಅನ್ನೋ ಸಲುವಾಗಿ ಈ ಒಂದು ಬದಲಾವಣೆಗಳನ್ನು ನಾವು ನಮ್ಮ ಹಂತದಲ್ಲಿ ತರಗತಿ ಹಂತದಲ್ಲಿ ಇದನ್ನು ಮಾಡ್ಕೊಳ್ಬೋದು. ಇದು ನಿಮಗೆಲ್ಲರಿಗೂ ಒಪ್ಪಿಗೆ ಅಂತಂದು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಒಪ್ಪಿಗೆ ಅಂತಂದು ಅಂದ್ಕೊಂಡ್ರೆ ದಯವಿಟ್ಟು ಒಂದು ಕಮೆಂಟನ್ನು ಹಾಕಿ ಕೆಳಗಡೆ ಸರಿ ಇದೆ ಅಂತಕ್ಕಂಥದ್ದನ್ನು. ಇಲ್ಲಾಂದರೆ ಮುಂದಿನ ಮತ್ತೆ ಬದಲಾವಣೆಗಳನ್ನು ನೋಡೋಣ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಪಿ ಡಿ ಎಫಲ್ಲಿ ಡೇಸು ಸ್ವಲ್ಪ ಅದು ಹಳೆಯದು ಪಿ ಡಿ ಎಫ್ ಅಂತ ಅಂದ್ಕೊಳ್ತೀನಿ. ಬಟ್ ಹಾಗಾಗಿ ಅಲ್ಲಿ ದಿನಗಳನ್ನು ಅದು 30 ದಿನದ ಚಟುವಟಿಕೆನೇ ಇದೆ. ಆದರೂ ಕೂಡ 30 ಡೇಸ್ ಚಟುವಟಿಕೆ ಇದ್ದರೂ ಕೂಡ ದಿನಗಳು ಅಲ್ಲಿ ಹೆಚ್ಚು ಕಡಿಮೆ ಇದ್ದಾವೆ. ಅಂದರೆ ಈ ವರ್ಷದ ದಿನಗಳಿಗೆ ಯಾವುದೇ ರೀತಿ ಹೊಂದಾಣಿಕೆಗಳು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಹೊಂದಾಣಿಕೆಯನ್ನು ನಾವು ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಪಿ ಡಿ ಎಫಲ್ಲಿ ಡೇ 1 ಏನಿದೆ ಟ್ಯೂಸ್ಡೇ ಬರುತ್ತೆ. ಆದರೆ ನಮ್ಮ ಒಂದು ಈ ವರ್ಷದ 26-27ನೇ ಸಾಲಿನ ಡೇ 1 ಏನಾಗೈತಿ ಮಂಡೇ 1ನೇ ತಾರೀಕು ಜೂನ್ 1ಕ್ಕೆ ಮಂಡೇ ಬರ್ತೈತಿ. ಹಾಗಾಗಿ ಸೊ ಈ ದಿನದ ಚಟುವಟಿಕೆನ ಮಂಡೇನೇ ಮಾಡ್ಕೊಳ್ಳೋದು. ಫ್ರೈಡೇ 2ನೇ ದಿವಸ ಫ್ರೈಡೇ ಇರೋದು. ಸೊ ಇಲ್ಲಿ 2ನೇ ದಿವಸ ನಮ್ಮದು ಟ್ಯೂಸ್ಡೇ 2ನೇ ತಾರೀಕು ಜೂನ್ 2ನೇ ತಾರೀಕು ಫ್ರೈಡೇ ಇರೋದ್ರಿಂದ ಸೊ ಇದನ್ನು 2ನೇ ದಿವಸ ಮಾಡ್ಕೊಳ್ಳೋಣ. ಇನ್ನು 3ನೇ ದಿವಸ ಸಟರ್ಡೇ ಆಗಿರೋದು. ಸಟರ್ಡೇ ಏನಿದೆ ಅಂತಂದರೆ ಯಾವಾಗಲೂ ರಿವ್ಯೂ ರಿಕಾಲ್ ಅಂತಂದು ಇರ್ತೈತಿ. ಹಿಂದಿನ ದಿನಗಳಲ್ಲಿ ನಡೆದದ್ದನ್ನು ಚಟುವಟಿಕೆನ, ಯಾಕಂದರೆ ಅಲ್ಲಿ ಸಮಯದ ಸಮಯ ಕಡಿಮೆ ಇರೋದ್ರಿಂದ ಮಾಸ್ ಪಿ ಟಿ ಅದೆಲ್ಲ ಮಾಡಿಸ್ಕೊಂಡು ಕೇವಲ 3 ಪಿರಿಯಡ್ಗಳು ನಮಗೆ ಸಿಗೋದ್ರಿಂದ ಇಲ್ಲಿ 8 ಪಿರಿಯಡ್ಗಳ ಚಟುವಟಿಕೆಗಳು ಇರೋದ್ರಿಂದ ನಾವು 3ನೇ ದಿನವನ್ನು ಪಿ ಡಿ ಎಫ್ನಲ್ಲಿರೋ 3ನೇ ದಿನವನ್ನು ಈ ವರ್ಷದ 6ನೇ ದಿನವನ್ನಾಗಿ ಅಂದರೆ ಜೂನ್ 6ನೇ ತಾರೀಕು ನಡೆಸ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿದ್ದೀನಿ ನೋಡಿರಿ, 3ನೇ ದಿನ ಚಟುವಟಿಕೆಯನ್ನು 6ನೇ ದಿನಕ್ಕೆ ಮಾಡ್ಕೊಳ್ತಕ್ಕಂಥದ್ದು. ಇನ್ನು 4ನೇ ದಿನ ಚಟುವಟಿಕೆಗಳನ್ನು ನಮ್ಮ ಈ ವರ್ಷದ 3ನೇ ದಿನ ಅಂದರೆ 3ನೇ ತಾರೀಕು ಜೂನ್ 3ನೇ ತಾರೀಕು ವೆನ್ಸ್ಡೇ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಇಲ್ಲಿರೋ 5ನೇ ದಿನ ಚಟುವಟಿಕೆನ ನಮ್ಮ 4ನೇ ದಿವಸಕ್ಕೆ ಬರ್ತೈತಿ. 6ನೇ ದಿವಸದಲ್ಲಿ ಹೋಗತ್ತೆ, 5ನೇ ದಿವಸಕ್ಕೆ ಹೋಗತ್ತೆ, ಫ್ರೈಡೇಗೆ ಹೋಗತ್ತೆ. ಇನ್ನು 7-8 ತರ್ಸ್ಡೇ ಫ್ರೈಡೇ ಆಗಿರೋದ್ರಿಂದ ಮಂಡೇ ಟ್ಯೂಸ್ಡೇ 7-8 ಸೇಮ್ 8ನೇ ತಾರೀಕು ಜೂನ್ 8ನೇ ತಾರೀಕು 9ನೇ ತಾರೀಕು ಅದನ್ನು ಕಂಟಿನ್ಯೂ ಮಾಡ್ಬೋದು. ಮತ್ತು 9ನೇ ತಾರೀಕು ಸಟರ್ಡೇ ಬಂತು. ಸೊ ಸಟರ್ಡೇ ನಮ್ಮ ಈ ವರ್ಷದ ಸಟರ್ಡೇ ಎಷ್ಟನೇ ದಿನ ಬರ್ತೈತಿ, 12ನೇ ದಿವಸ ಬರ್ತೈತಿ. ಸೊ ಇಲ್ಲಿಗೆ ನಾವು ಅದನ್ನು ಮ್ಯಾಪ್ ಮಾಡ್ಕೊಬೋದು. ಆ 9ನೇ ದಿವಸನ ನಮ್ಮ 12ನೇ ದಿವಸದಾಗಿ ಪರಿವರ್ತನೆ ಮಾಡ್ಕೊಳ್ಬೋದು. ಸೊ ನಾನು ಕೂಡ ಇದನ್ನು ಸರಿಯಾಗಿ ಗಮನಿಸಿರಲಿಲ್ಲ, ಸಾರಿ. ಚಟುವಟಿಕೆ ಹೇಳಬೇಕಾದ್ರೆ 11ನೇ ದಿವಸದ್ದು ಅಂತ ಹೇಳಿನಿ. 11ನೇ ದಿವಸ ಯಾವತ್ತು ತರ್ಸಡೇ ಬರ್ತೈತಿ. 10ನೇ ದಿವಸ ವೆನ್ಸ್ಡೇ ಆಯ್ತು, 11ನೇ ದಿವಸ ಏನು ತರ್ಸಡೇ ಇತ್ತಲ್ಲ. ಸೊ 12ನೇ ದಿನದ್ದು ಪಿ ಡಿ ಎಫ್ನಲ್ಲಿರೋ 12ನೇ ದಿನದ ಚಟುವಟಿಕೆಗಳನ್ನು ಯಾವತ್ತು ಮಾಡ್ಬೇಕು ನಾವು, ಫ್ರೈಡೇ ಮಾಡ್ಬೇಕು, 11ನೇ ದಿವಸ ಮಾಡಬೇಕು. ಇವು ಕೆಂಪು ಅಂಕೆಗಿರೋವು ಪಿ ಡಿ ಎಫ್ನಾಗಿರೋ ದಿನಗಳು, ಇಲ್ಲಿ ನೀಲಿ ಅಂಕಿಗಿರೋವು ಈ ವರ್ಷ ನಾವು ಮಾಡಬೇಕಾಗಿರೋ ದಿನಗಳು. ಸೊ ಇವನ್ನ ಹೊಂದಾಣಿಕೆ ಮಾಡ್ಕೋಬೇಕು ಸ್ವಲ್ಪ. ಪ್ರತಿ ವಾರನೂ ಕೂಡ ಅದೇ ಚೇಂಜಸ್ಸು ನೋಡ್ರಿ. ಇಲ್ಲಿ ಪಿ ಡಿ ಎಫ್ನಾಗ 13-14ನೇ ದಿವಸ ತರ್ಸಡೇ ಫ್ರೈಡೇ ಐತಿ. ಈ ವರ್ಷ 13-14 ಯಾವಾಗ ಬಂತು, ಮಂಡೇ ಟ್ಯೂಸ್ಡೇ ಬಂತು, 15ನೇ ತಾರೀಕು 16ನೇ ತಾರೀಕು. ಸೊ ಇಲ್ಲಿ 13-14ನೇ ತಾರೀಕಿಂದ ಏನು ಗೊಂದಲ ಆಗಂಗಿಲ್ಲ ನಮಗೆ. ಎಲ್ಲಿಂದ ಗೊಂದಲಕ್ಕೈತಿ, 15 ದಿವಸ ಸಟರ್ಡೇ ಬಂದುಬಿಡ್ತೈತಲ್ಲ, ಅಲ್ಲಿಂದ ಗೊಂದಲಕ್ಕೈತಿ. ಸೊ 15 ದಿವಸ ಚಟುವಟಿಕೆನ ಮತ್ತು ಈ ವರ್ಷ ಸಟರ್ಡೇ ಹಾಕ್ಕೊಂಡಿವಿ ಅಂದ್ರೆ 16, 17, 18 ಸೋಮವಾರ, ಮಂಗಳವಾರ, ಬುಧವಾರ, ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಎಲ್ಲಿಗೆ ಹೋಗತಿ, ವೆನ್ಸ್ಡೇ ತರ್ಸ್ಡೇ ಫ್ರೈಡೇ ಚೇಂಜ್ ಆಗ್ಬಿಡ್ತೈತಿ. ಸೊ ಇಲ್ಲಿ ಚೇಂಜ್ ಮಾಡ್ಕೊಳ್ಳೋಣ ಸ್ವಲ್ಪ. ಯಾಕಂದರೆ ಇಲ್ಲಿ ಪಿರಿಯಡ್ಗಳು 8 ಪಿರಿಯಡ್ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ ಪಿ ಡಿ ಎಫಲ್ಲಿ. ಸೊ 8 ಪಿರಿಯಡ್ ಆ್ಯಕ್ಟಿವಿಟೀಸ್ನ ಸಟರ್ಡೇ ಮಾಡೋಕ್ಕೇನೋ ಬರಲ್ಲ. ಮತ್ತು ಈ ಸಟರ್ಡೇ ಏನಿರ್ತೈತಲ್ಲ ಇಲ್ಲಿ 15 ದಿವಸ ರಿಕ್ಯಾಪ್ಚುಲೇಷನ್ ಅಂತಂದು ಹೇಳಿನೇ ಇರ್ತೈತಿ. ಹಿಂದಿನ ಒಂದು ವಾರ ಪೂರ್ತಿ ಏನು ಮಾಡಿರ್ತೇವೆ ಅದನ್ನು. ಸೊ ಇಲ್ಲೂ ಅಷ್ಟೇ ಒಂದು ವಾರ ಪೂರ್ತಿ ಏನು ಮಾಡ್ತೇವೆ, ಅದು ಮಾಡಿದರೆ ಚೆನ್ನಾಗಿರ್ತೈತಿ ಅನ್ನೋದು ನನ್ನ ಅಭಿಪ್ರಾಯ ಇದು. ಸೊ ಇದನ್ನು ಮಾಡ್ಕೊಳ್ಳೋಣ. ಸೊ ಇದನ್ನ ಒಂಚೂರು ನೀಟಾಗಿ ಬೇಕಿದ್ದರೆ ಬರೆದಿಟ್ಕೊಳ್ರಿ ಇದೇ ಥರ. ಇನ್ನು ಇಲ್ಲಿ ಬಂದರೆ 19, 20 ತರ್ಸ್ಡೇ ಫ್ರೈಡೇದ್ದು ಸೋಮವಾರ ಮಂಗಳವಾರ ಬಂತು. 21 ಸಟರ್ಡೇ ಆಯ್ತು, 21 ಸಟರ್ಡೇ 23ನೇ ದಿವಸ ಹೋಗತ್ತೆ ನಮಗೆ. 23ನೇ ದಿವಸ ಇದು ಈ ವರ್ಷದ್ದು. 22 ಇಲ್ಲಿ ಬಂತು, 23. ಯಾಕಂದರೆ ಇಲ್ಲಿ ಫ್ರೈಡೇ ಮೊಹರಮ್ ಐತಿ, ಜೂನ್ 26ಕ್ಕೆ ಮೊಹರಮ್ ಐತಿ, ರಜಾ ಬಂತು. ಸೊ 27ನೇ ದಿವಸ ಈ ವರ್ಷದ ನೀಲಿ ಅಂಕೆಗೈತಿ, ಸ್ವಲ್ಪ ಗಮನಿಸ್ಬೇಕು. ಇದು ಹೋದ ವರ್ಷದ ದಿನಾಂಕನೇ ಈ ವರ್ಷಕ್ಕೆ ಮ್ಯಾಪ್ ಮಾಡಿರೋದು ರೆಡಿಗ್ನಿಗಿರೋವು. ಸಟರ್ಡೇಗೆ 21ನೇ ತಾರೀಕಿಂದ ಏನೇ 21ನೇ ದಿವಸದ್ದು ಇತ್ತಲ್ಲ, 21ನೇ ದಿವಸದ್ದು ನಮಗೆ 23ನೇ ದಿವಸಕ್ಕೆ ಹೋಗತಿ. 22ನೇ ದಿವಸ ಇಲ್ಲಿ ಬರ್ತೈತಿ ನಮಗೆ 21ಕ್ಕೆ ಬರ್ತೈತಿ, 23ರಿಂದ 22ಕ್ಕೆ ಬರ್ತೈತಿ.
ಸ್ವಲ್ಪ ಇದನ್ನು ಆಮೇಲೆ ನೀಟಾಗಿ ಸ್ವಲ್ಪ ವಿಡಿಯೋ ಮಾಡ್ತೇನೆ. ಇನ್ನು ನೆಕ್ಸ್ಟ್ ಬಂದರೆ ಇಲ್ಲಿ 22, 24, 25 ಮಂಗಳವಾರ, ಬುಧವಾರ, ಗುರುವಾರದ್ದು ಸೋಮವಾರ ಮಂಗಳವಾರಕ್ಕೆ ಬಂತು. 26 ಫ್ರೈಡೇದ್ದು ಮತ್ತು ಬುಧವಾರಕ್ಕೆ ಬರ್ತೈತೆ. ಯಾಕಂದ್ರೆ ಇಲ್ಲಿ ಫ್ರೈಡೇ ಬಂತು ನಮಗೆ. ಅಲ್ಲೊಂದು ದಿವಸ ಹೋತಲ್ಲ, ಮೊಹರಮ್ದು ಹೋತಲ್ಲ, ಈಗ 3 ದಿವಸ ಬರ್ತಾವೆ. ಇನ್ನು 27ನೇ ತಾರೀಕು, 27ನೇ ದಿನ ತಾರೀಕಲ್ಲಿದು 27ನೇ ದಿವಸದಲ್ಲಿ ಹೋತು. 29ನೇ ದಿವಸ ಸಾಟರ್ಡೇಗೆ ಹೋತು ರಿಕ್ಯಾಪ್ಚುಲೇಷನ್ನು. ಇನ್ನು 28, 29 ಸೋಮವಾರ ಮಂಗಳವಾರದಲ್ಲಿ ಬಂತು. ಥರ್ಸ್ಡೇಗೆ ಫ್ರೈಡೇ ಬಂತು. ಇನ್ನು ಲಾಸ್ಟ್ ವೆನ್ಸ್ಡೇ 30 ಡೇಸ್, ನಮ್ಮದು 30 ಡೇಸ್ ಮಂಡೇ ಬಂತು, 30th ಡೇ. ಹಂಗಾಗಿ ಇಲ್ಲಿ ಬರ್ತೈತಿ. ಇಲ್ಲಿ ಏನಿಲ್ಲ, 30th ಡೇ ಇಡೀ 1 ತಿಂಗಳು ಮಾಡಿದ ಮಕ್ಕಳದ್ದೆಲ್ಲದ್ರದ್ದು ಬಗ್ಗೆನೂ ಪ್ರೆಸೆಂಟೇಷನ್ ಮಾಡಿರಿ ಅಂತ ಹೇಳ್ಯಾರ ಇವತ್ತು. ವಿಶೇಷವಾಗಿ ಈ ವರ್ಷ ಅಂದ್ರೆ ಮಕ್ಕಳು ಯಾರ್ಯಾರು ಚಲೋ ಆ್ಯಕ್ಟಿವಿಟಿ ಮಾಡಿರ್ತಾರಲ್ಲ ಅವ್ರನ್ನೆಲ್ಲ ಬಳಸ್ಕೊಂಡು ತುಂಬ ಇಂಪಾರ್ಟೆಂಟ್ ಇರೋ ಆ್ಯಕ್ಟಿವಿಟೀಸ್ನ ಅಲ್ಲಿ ಒಂಥರ ಹಬ್ಬ, ಏನು ಸ್ಕೂಲ್ ಡೇ ಅಂಥದ್ದೆಲ್ಲ ಮಾಡ್ತಾವಲ್ಲ, ಹಂಗೆ ಸ್ಟೇಜ್ ಹಾಕಿ ಚೆಂದಾಗಿ ಎಲ್ಲ ತರಗತಿದು 1ರಿಂದ ಹಿಡಿದು 5ನೇ ತರಗತಿ ಮಟ್ಟನ ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ನ ಮಕ್ಕಳಿಗೆ ಯೂಸ್ಫುಲ್ ಆಗೋದು. ಎಕ್ಸಿಬಿಷನ್ ಮಾಡ್ತಿರೋ, ಸ್ಕೂಲ್ ಡೇ ಟೈಪ್ ಮಾಡ್ತಿರೋ ಅಂದ್ರೆ ಅಂತೂ ತುಂಬ ದೊಡ್ಡ ಮಟ್ಟಕ್ಕಲ್ಲ, ನಮ್ಮ ಶಾಲಾ ಹಂತದೊಳಗೆ ನಮ್ಮ STM ಸರ್ನವ್ರನ್ನ ಕರ್ಕೊಂಡು, ಪೇರೆಂಟ್ಸ್ನ ಕರ್ಕೊಂಡು ಅಷ್ಟೇ ಮಟ್ಟಿಗೆ ತುಂಬ ಏನು ಹಣ ಖರ್ಚು ಮಾಡೋಂಥದ್ದಲ್ಲ. ಎಕ್ಸಿಬಿಷನ್ ಟೈಪ್ ಮಾಡ್ಕೊಬೋದು ನಾವು. ಇದನ್ನು ಟ್ರಾನ್ಸಿಷನ್ ಎಕ್ಸಿಬಿಷನ್ ಅಂತ ಹೇಳಿ ಏನಾದರೂ ಆ ಥರ ಹೆಡ್ಡಿಂಗ್ ಕೊಟ್ಟು ಏನಾದರೂ ಒಂದು ಇದು ಮಾಡೋಣ, ಚೆನ್ನಾಗಿ ಮಾಡೋಣ. ಎಲ್ಲರೂ ಸ್ವಲ್ಪ ಇನ್ನೊಂದು ಸಲ ಬೇಕಾದ್ರೆ ಇದನ್ನ ನೀಟಾಗಿ ವಿಡಿಯೋ ಮಾಡ್ತೀನಿ, ನೋಡಿ ಕೇಳ್ರಿ. ಇಲ್ಲಿ ನೋಡಿರಿ ನೀಟಾಗಿ PDF ನೀಟಾಗಿರ್ತಕ್ಕಂಥದ್ದು ಇವು ದಿನ. ಇಲ್ಲಿ ನೀವು ಹೊಸ ದಿನಗಳು ಯಾವುವು, ಇವು ಏನಿವು ಕೆಂಪು ಅಂಕಿಗಿರೋವು ಇಲ್ಲಿರೋ ದಿನನ ಇಲ್ಲಿ ಹಾಕ್ಯಂಡವಿ. ಅಂದ್ರೆ ನೋಡಿರಿ ಇನ್ನೊಂದು ಸಲ 1ನೇ ತಾರೀಕಿನ ದಿವಸ 1ನೇ ದಿನ ಮತ್ತು ನಮಗೆ 1ನೇ ದಿನ ಬರ್ತೈತಿ, 2ನೇ ದಿನ ಎಳೆ ಬರ್ತೈತಿ. 3ನೇ ದಿನ PDF 3ನೇ ದಿನ ಕೊಟ್ಟನಲ್ಲ, ಅದು ಎಲ್ಲಿ ಹೋಗತ್ತೆ ನಮಗೆ 6ನೇ ದಿವ್ಸಕ್ಕೆ ಹೋಗತ್ತೆ. ಇಲ್ಲಿ 4ನೇ ದಿವಸ ಎಲ್ಲಿ ಬರ್ತೈತಿ ನಮ್ಮದು 3ನೇ ದಿವ್ಸಕ್ಕೆ ಬರ್ತೈತಿ. 5ನೇ ದಿವಸ ಎಲ್ಲಿ ಬರ್ತೈತಿ 4ನೇ ದಿವ್ಸಕ್ಕೆ ಬರ್ತೈತಿ. 6ನೇ ದಿವಸ ಎಲ್ಲಿ ಬರ್ತೈತಿ 5ನೇ ದಿವಸ. ನೋಡ್ರಿ 6ನೇ ದಿವಸ PDF-ನಾಗಿರೋ 6ನೇ ದಿವಸ ನಾವು ಯಾವತ್ತು ಮಾಡ್ಬೇಕು 5ನೇ ದಿವಸನ ಮಾಡಿ ಮುಗಿಸ್ತವೆ. ಹಂಗೆ ನೀಟಾಗಿ ನೋಡ್ಕೊಳ್ರಿ. ಒಂದು ಸಲ ಕ್ಲೀನಾಗಿ ಬರೆದಿಟ್ಕೊಂಡು ಇನ್ನೊಂದು ಸಲ ಓದ್ಕೊಳ್ರಿ. ಮತ್ತೊಮ್ಮೆ ವಿಡಿಯೋ ನೋಡಿರಿ. ವಿಡಿಯೋ ಎಲ್ಲ ಇಷ್ಟ ಆದ್ರೆ, ಇದು ನಿಮಗೆ ಭಾಳ ಏನು ಅನುಕೂಲ ಆಕೈತಪ್ಪ ಇದು ಅನ್ನಂಗಿದ್ರೆ ಒಂದು ಕಮೆಂಟ್ ಹಾಕ್ರಿ ದಯವಿಟ್ಟು. ಚಲೋ ಐತೆ, ಚಲೋ ಇಲ್ಲ, ಇದು ಸರಿ ಇಲ್ಲ, ಏನು ನಿಮಗೆ ಕರೆಕ್ಟ್ ಅನ್ನಿಸ್ತೈತಿ ಅದನ್ನ ಹಾಕ್ರಿ. ಮುಂದಿನ ವಿಡಿಯೋದಾಗ ತಿದ್ಕೊಂತೀವಿ. ಸೊ ಈ ವರ್ಷ ಇವಾಗ ನಾನು 11ನೇ ದಿವಸದ ಮಟ್ಟ ವಿಡಿಯೋ ಮಾಡಿರ್ತೀನಿ. 11ನೇ ದಿವಸ ಎಲ್ಲಿ ಬಂತು ತರ್ಸಡೆನೇ ಬಂದುಬಿಡ್ತೈತಿ. PDF-ನಾಗಿರೋ 11ನೇ ದಿವಸ ಆ್ಯಕ್ಟಿವಿಟಿ ಯಾವಾಗ ಮಾಡಬೇಕಾಗಿತ್ತು ತರ್ಸಡೆ ಮಾಡಬೇಕಿತ್ತು. PDF-ನಾಗಿರೋ 12ನೇ ದಿವಸದ ಆ್ಯಕ್ಟಿವಿಟೀಸ್ನ ಯಾವಾಗ ಮಾಡಬೇಕು ಫ್ರೈಡೇ 11ನೇ ತಾರೀಕು ಮಾಡ್ಬೇಕು. ಅದನ್ನ ಅಪ್ಲೋಡ್ ಮಾಡ್ತೇನೆ 12ನೇ ತಾರೀಕಿಗೆ ಫ್ರೈಡೇದು. ಥ್ಯಾಂಕ್ ಯು.